ಅಮ್ಮ ಉಗ್ರ ರೂಪಿಣಿಯಾಗಿ ಕೂಡ ಕಾಣಿಸ್ಕೊಡ್ತಾರೆ ಹಾಗೂ ಕಾಣಿಸಿದ್ದಾರೆ. ಅಯ್ಯೋ ಪ್ರತಿನಿಧಿಯವರು ಆರಾಧನೆ ಮಾಡಬಾರ್ದು ತಪ್ಪು, ಭೈರವಿ ಆರಾಧನೆ ಮಾಡಬಾರ್ದು ತಪ್ಪು, ಚಿನ್ನಮಸ್ತ ದೇವಿ ಆರಾಧನೆ ಮಾಡಬಾರ್ದು ತಪ್ಪು, ತಾರಾದೇವಿ ಆರಾಧನೆ ಮಾಡಬಾರ್ದು ತಪ್ಪು, ಧೂಮಾವತಿ ಮಾಡಬಾರ್ದು ತಪ್ಪು, ಮಹಾವಿಷ್ಣು ನರಸಿಂಹಾವತಾರ ಇದೆಯಲ್ಲ ಅದಕ್ಕಿಂತ ಉಗ್ರರು. ಶರಬೇಶ್ವರ ತನ್ನ ಮಗಳು ಪಾರ್ವತಿ ಶಿವನನ್ನು ಮದುವೆ ಆಗೋದು ದಕ್ಷನಿಗೆ ಇಷ್ಟ ಇರಲ್ಲ, ಅಡ್ಡಿಪಡಿಸ್ತಾನೆ. ಪಾರ್ವತಿ ಕೇಳಲ್ಲ, ಶಿವನನ್ನೇ ಮದುವೆ ಆಗ್ತಾರೆ. ಆವತ್ತಿಂದ ದಕ್ಷ ನನ್ನ ಮಗಳು ಕೂಡ ನನ್ನ ಪಾಲಿಗಿಲ್ಲ ಅಂದ್ಬಿಟ್ಟು ಯಾವುದಕ್ಕೂ ಮಗಳನ್ನಾಗಲಿ ಅಳಿನನ್ನಾಗಲಿ ದಕ್ಷ ಕರೆಯಲ್ಲ. ಒಂದು ಪಾರ್ವತಿ ಶಿವನನ್ನು ಕೇಳ್ತಾರೆ, ನಮ್ಮ ತಂದೆಯವರು ಮಹಾ ಒಂದು ಯಜ್ಞ ಮಾಡ್ತಿದ್ದಾರೆ, ನನಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಹೋಗಿ ಬರ್ತೀನಿ, ನೀವು ಬರ್ತೀರಾ? ಕರೆದಿಲ್ಲ ತಾನೆ, ಹೋಗಬಾರ್ದು. ಇಲ್ಲ ನಿನಗೂ ಅವಮಾನ ಆಗುತ್ತೆ ಅಂತ ಶಿವ ಎಷ್ಟು ಕೇಳಿದ್ರು ಕೇಳಲ್ಲ. ಶಿವನ ಜೊತೆ ಜಗಳ ಮಾಡಿ ತಂದೆ ನಡೆಸೋ ಒಂದು ಯಜ್ಞ ಕಾರ್ಯಕ್ಕೆ ಬಂದ್ಬಿಡ್ತಾರೆ. ದಕ್ಷ ಮಗಳನ್ನು ನೋಡಿ ಸಿಟ್ಟು ಬಂದ್ಬಿಡುತ್ತೆ. ನೀನು ಬೈತಾರೆ, ನಿಮ್ಮ ಕರೆದ್ನ ಯಾಕೆ ಬಂದೆ ಹಾಗೆ ಇದೆ. ಸರಿ, ದೊಡ್ಡ ವಾಗ್ಯುದ್ಧ ಎಲ್ಲ ಆಗುತ್ತೆ. ಕಡೆಗೆ ಆ ಪಾರ್ವತಿ ಆ ಯಜ್ಞಕುಂಡದಲ್ಲೇ ಬಿದ್ದೋಗ್ತಾರೆ. ಬಿದ್ದೋಗಿ ಆದ್ದರಿಂದ ಒಂದು ಆಕಾರ ಬರುತ್ತೆ, ಅದೇ ಧೂಮಾವತಿ. ಇನ್ನೂ ಹಶು ಎಲ್ಲ ತಿಂದು ಮುಗಿಸಿದ್ದಿಲ್ಲ, ಏನು ಕೊಡಲಿ ನಾನು? ಹಶು ತಡೆಲಾರದೆ ಶಿವನನ್ನೇ ನುಂಗ್ಬಿಡ್ತಾರೆ ಧೂಮಾವತಿ. ಆಗ ಶಿವನಿಗೆ ಸಿಟ್ಟು ಬಂದ್ಬಿಡುತ್ತೆ, ನಿನ್ನ ಪತಿಯನ್ನೇ ನೀನು ನುಂಗಿದೆಯಾ, ಇನ್ನು ನಿನಗೆ ಮುತ್ತೈದೆ ಭಾಗ್ಯ ಇಲ್ಲ. ಪ್ರತಿ ಮನ್ಮಥರು ಆ ಮಿಲನದ ಸಮಯದಲ್ಲಿದ್ದಾಗ ಅಮ್ಮನವ್ರು ಏನಕ್ಕೆ ಬೆನ್ಮೇಲೆ ಇರ್ತಾರೆ? ಕಾಮವನ್ನು ಕಂಟ್ರೋಲ್ ಇಟ್ಕೋ, ಅತಿ ಕಾಮ ಬೇಡ. ಯಾರೋ ಒಂದು ಮಗು, ಒಂದು ಚಿಕ್ಕದಾಗಿರುವಂಥ ಮಗು, ಪುಟ್ಟ ಮಗು, ಒಂದು 2 ವರ್ಷದ ಮಗು ನಡ್ಕೊಂಡ್ಬಂದು ಆ ಕಾರನ್ನು, ಯಾವುದೋ ಒಂದು ಕಾರನ್ನು ಸುಮ್ಮನೆ ಹಿಂಗೆ ಮುಟ್ಟುತ್ತೆ. ಆ ಕಾರನ್ನ ಮುಟ್ಟಿದ್ದಕ್ಕೆ ಆ ಹೆಂಗಸು ಆ ಮಗುಗೆ ರೋಪ್ ಹಾಕಿ ಮಗುಗೆ ಹೊಡೆಯೋಕ್ಕೆ ಹೋಗಿದ್ದೆ. ಅಷ್ಟು ವ್ಯಾಮೋಹನ ನಾನು ಡೈರೆಕ್ಟಾಗಿ ನೋಡಿದೆ ಸರ್. ಇದೆಲ್ಲ ನಿಜವಾಗ್ಲೂ ಇವರೆಲ್ಲ ಗೊತ್ತಿಲ್ಲ ಸರ್, ವಿದ್ಯಾವಂತರಾಗ್ತಿದ್ದಾರೆ ಅಂದರೆ ವಸ್ತುಗಳ ಮೇಲೆ ವ್ಯಾಮೋಹ ಇಷ್ಟೊಂದು ಯಾಕೆ? ಮನುಷ್ಯನ ಗುಣವನ್ನು ಮರಿತಿದ್ದಾನ? ಆ ಮನುಷ್ಯತ್ವ ಅನ್ನೋದು ಎಲ್ಲೋಗ್ತಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲದಕ್ಕೂ ಆ ಧೂಮಾವತಿ ಬರಲಿ, ಎಲ್ಲದಕ್ಕೂ ಆ ಪ್ರತ್ಯಂಗಿರ ಬರಲಿ, ಎಲ್ಲದಕ್ಕೂ ಆ ತಾಯಿ ನನ್ನಬ್ಬ ಭೈರವಿ ಬರಲಿ, ಎಲ್ಲದಕ್ಕೂ ನನ್ನಬ್ಬ ಚಿನ್ನಮಸ್ತ ಬಂದು ಅಹಂಕಾರ ದುರಂಕಾರಗಳನ್ನೆಲ್ಲವನ್ನು ದೂರಗೊಳಿಸಲಿ ಅನ್ನೋದು ಈ ಕಥಾ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ತಲುಪಿದೆ ಅಂತ ಹೇಳ್ತಾ ಇದ್ದೀನಿ.